ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಇರೋದು. ಅವ್ರದ್ದೊಂದು ವಿಡಿಯೋ ನೋಡಿದ್ದೀನಿ ನಾನು. ಆ ವಿಡಿಯೋ ತುಂಬಾ ವೈರಲ್ ಆಗಿದೆ. ಭಾಷಣ ಮಾಡ್ತಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಐ ಡೋಂಟ್ ಥಿಂಕ್ ಹಿ ವಿಲ್ ಡಿನೈ ಇಟ್. ಗೊತ್ತೇನ್ರಪ್ಪ, ನಮ್ಮ ಕಾಲದಲ್ಲಿ ಹೇಗೆ ಓಟ್ ಹಾಕಿಸ್ಕೊತಾ ಇದ್ವು ಅಂತ ಗುದ್ದುತ್ತಾ ಇದ್ವು, ಬ್ಯಾಲೆಟ್ ಪೇಪರ್ ಗುದ್ದುತ್ತಾ ಇದ್ವು. ಅವನು ಎಲ್ಲಪ್ಪ, ಅವನು ದೇವರಾಜು, ಅವನು ಎಕ್ಸ್ಪರ್ಟ್ ಇದರಲ್ಲಿ. ಗುದ್ದಿ 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 ಗೆದ್ವು ಅಂತ ಈ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಹೀಸ್ ಆನ್ ರೆಕಾರ್ಡ್. ಇದು ಎರಡನೇದು. ಮೂರನೇದು, ಇಂಗ್ಲಿಷ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಪ್ರೋಸ್ ಅಂಡ್ ಕಾನ್ಸ್. ಪ್ರೋಸ್ ಅಂಡ್ ಕಾನ್ಸ್ ಅಂತ ಇದೆ. ಸಾಮಾನ್ಯವಾಗಿ ಅದನ್ನ ವಿರೋಧ ಪದಗಳಾಗಿ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ. ಪ್ರೋಗ್ರೆಸ್ ಅಂಡ್ ಕಾಂಗ್ರೆಸ್, ದೇ ಆರ್ ಆಪೋಸಿಟ್. ಕಾಂಗ್ರೆಸ್ ಈಸ್ ಅಪೋಸ್ ಟು ಪ್ರೋಗ್ರೆಸ್. ಮೂರನೇದು, 2013ನೇ ಇಸ್ವಿನಲ್ಲಿ ತಾವು ಆಡಳಿತಕ್ಕೆ ಬಂದಿದ್ದು ಇವಿಎಂ ಇಂದ, 2023ರಲ್ಲಿ ಇವಿಎಂ ಇಂದ. ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಾರ್ಟಿ ಕನ್ಸಿಸ್ಟೆಂಟ್ ಆಗಿ ಡಿನಯಲ್ ಮೂಡಲ್ಲಿ ಇರಬಾರ್ದು. ಅಶೋಕ್ ಅವರು ಹೇಳಿದ್ರು, ನಾವು ಯಾಕೆ ಸೋತು ಅಂತ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿದ್ರೆ ನಿಮ್ಗೆ ಕಾರಣ ಸಿಗ್ತಾ ಇತ್ತು. ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಯಲ್ಲಿ ಅಷ್ಟು ರಿಸಲ್ಟ್ ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಹಿಂಗಾಯ್ತು ಯೋಚನೆ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಈ ದೇಶದಲ್ಲಿ ಆತ್ಮಾವಲೋಕನ ಅನ್ನೋದು ಪದಾನೇ ಹೊರತು ಇಂಪ್ಲಿಮೆಂಟ್ ಮಾಡೋದಂತೂ ವ್ಯವಸ್ಥೆ ಅಲ್ಲ. ಮೂರನೇದು, ಎಲೆಕ್ಷನ್ ಕಮಿಷನ್ನೇ ಒಂದು ಹ್ಯಾಕಥಾನ್ ಮಾಡಿ ಆಫರ್ ಕೊಟ್ಟಿತ್ತು, ಬನ್ನಿ ಇದನ್ನ ಮಾಡಿ ಅಂತ. ಅದನ್ನು ಎಷ್ಟು ಜನ ಉಪಯೋಗಿಸ್ಕೊಂಡ್ರು ನಮಗೆ ಗೊತ್ತಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಐ ಆಮ್ ಸಾರಿ ಟು ಸೇ, ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಈ ಬಿಲ್ಲಲ್ಲಿ ಯಾರ ಹಿತನೂ ಇದು ಗಮನದಲ್ಲಿ ಇಟ್ಕೊಂಡಿಲ್ಲ, ಯಾವುದೋ ಉಪಯೋಗನ ಗಮನದಲ್ಲಿ ಇಟ್ಕೊಂಡಿಲ್ಲ. ಉತ್ತರ ಪ್ರದೇಶದಲ್ಲಿ ಅಮೇಥಿ ಅಂತ ಒಂದಿದೆ. ಆ ಅಮೇಥಿ ಕ್ಷೇತ್ರದ ಲೋಕಸಭಾ ಸದಸ್ಯರ ಹಿತಾಸಕ್ತಿಗೋಸ್ಕರ ತಂದಿರೋ ಬಿಲ್ ಇದು. ಒಂದು ನಿಮಿಷ. ತಮಿಳುನಾಡಲ್ಲಿ ಒಬ್ರು ಜಡ್ಜು ಒಂದು ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಟ್ರೆ, ಈ ಆಳುವ ಪಕ್ಷದ ಕಾಂಗ್ರೆಸ್ ಅವರು ಅವ್ರ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಇಂಪೀಚ್ಮೆಂಟ್ ಬಿದ್ದೈತೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅಪೀಲ್ ಮಾಡ್ತು. ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ವಿರುದ್ಧ ಇಂಪೀಚ್ಮೆಂಟ್ ಮೂವ್ ಮಾಡ್ತಾರೆ. ಅಂದ್ರೆ ದೇಶದಲ್ಲಿ ಯಾವುದು ಐಕಾನ್ ಆಫ್ ಕ್ಲಾಸ್, ಇವರು ವಿಗ್ರಹ ಭಂಜಕರು, ಎಲ್ಲಾ ನಂಬಿಕೆಗಳನ್ನು ಒಡೆಯೋರು ಇವರು, ಯಾವುದು ಕೂಡ ನಂಬಿಕೆ ಇರಬಾರ್ದು, ಆ ಒಂದು ಸ್ಥಿತಿಯಲ್ಲಿದ್ದಾರೆ. ಇವತ್ತು ಇವರು ಯಾರು, ಸುನೀಲ್ ಕುಮಾರ್ ಅವರು ಹೇಳಿದಾಗೆ, ಮತದಾರರ ಮತಪತ್ರಗಳ ಗೌಪ್ಯತೆ ಖಚಿತಪಡಿಸಿಕೊಳ್ಳಲು ಮತ್ತು ಮತದಾರರ ದಬ್ಬಾಳಿಕೆ, ಬೆದರಿಕೆ, ಅನಗತ್ಯ ಪ್ರಭಾವದಿಂದ ರಕ್ಷಿಸಿ ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಪಾವಿತ್ರ್ಯ. ಸರ್, ಇದಕ್ಕಿಂತ ಒಂದು ರಿಡಿಕ್ಯುಲಸ್ ಬೇಕಾ? ನೀವು ಬ್ಯಾಲೆಟ್ ಪೇಪರ್ ತಂದು ಮತದಾರರ ಮತಪತ್ರದ ಗೋಪ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಇವಿಎಂ ಎಂದಾಗಲ್ವಾ? ಮತದಾರರನ್ನು ದಬ್ಬಾಳಿಕೆ, ಬೆದರಿಕೆ ಮತ್ತು ಅನಗತ್ಯ ಪ್ರಭಾವದ ರಕ್ಷಿಸಿ ಇವಿಎಂ ಎಂದಾಗಲ್ವಾ ಅದು? ಆ ಮೂಲಕ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಪಾವಿತ್ರ್ಯವನ್ನು ಸುರಕ್ಷಿತಗೊಳಿಸುವುದು. ಇದು ನೀವು ಕೊಟ್ಟಿರೋ ಉದ್ದೇಶ. ಇದಕ್ಕೆ ಮತ್ತೆ ಇವಿಎಂ ತೆಗೆದು ಮತ ಪತ್ರ ತರೋದಕ್ಕೆ ಏನ್ ಸಂಬಂಧ ಇದೆ? ಸೊ ಅದಕ್ಕೋಸ್ಕರ ಅವರು ಹೇಳಿದ್ರು, ಇವರು ಮಾಡ್ತಾ ಇದ್ದಾರೆ. ಅವರು ಹಾಕಿದ ಡಾಟೆಡ್ ಲೈನ್ ಮೇಲೆ ನೀವು ಸೈನ್ ಮಾಡ್ತಾ ಇದ್ದೀರಾ. ಇದು ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕ ಅನ್ನೋ ರಾಜ್ಯಕ್ಕೆ, ITBT ಹಬ್ ಅನ್ನುವ ರಾಜ್ಯಕ್ಕೆ, ಸಿಲಿಕಾನ್ ವ್ಯಾಲಿ ಅಂತ ಹೇಳುವ ರಾಜ್ಯಕ್ಕೆ, ಅನೇಕ ಸಂತೆಗಳಲ್ಲಿ ನಮ್ಮ ಬೆನ್ನನ್ನ ತರ್ತಾ ಇರುವ ರಾಜ್ಯಕ್ಕೆ ನೀವು ಬಗೀತಾ ಇರೋ ದ್ರೋಹ ಇದು. ಈ ಮತದಾರರ ಪಟ್ಟಿಗೆ ವಾಪಸ್ ಹೋಗೋದಿದೆಯಲ್ಲ, ನಿಜವಾಗ್ಲೂ ಕೂಡ ನೀವು ಪರಮೇಶ್ವರ್ ಹೇಳಿದ ಲೋಕಕ್ಕೆ, ಕುಣಿಗಲ್ಲಾದ ಲೋಕಕ್ಕೆ
ಇಡೀ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಮತದಾರರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಹೇಳ್ತೀರಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ವಿಶ್ವಾಸಾರ್ಹತೆ ಮತ್ತು ಮತದಾರರ ಗೋಪ್ಯತೆ ಬಗ್ಗೆ ಇರುವ ಕಳವಳಗಳಿಗೆ ಯಾರ್ದಿದೆ ಕಳವಳ? ಯಾವ ವೋಟರ್ ತನ್ನ ಕಳವಳನ ಇದುವರೆಗೂ ವ್ಯಕ್ತಪಡಿಸಿದ ಇವಿಎಂ ಬಗ್ಗೆ? ಯಾರು ಈ ಇವಿಎಂ ಮುಖಾಂತರ ಎಲೆಕ್ಷನ್ ನಲ್ಲಿ ನಡೆದಾಗ ತಮ್ಗಂದ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ, ಅವ್ರದ್ದು ಕಳವಳ. ಆ ಕಳವಳ ಇರುವಾಗ ನೀವು ಆ ಕಳವಳ ನಾವು ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದರೆ ಈ ರೀತಿ ಮಾಡ್ತಾ ಇದ್ದೀರಾ. ಪ್ರಾಯಶಃ ಈ ಬಿಲ್ಲು ನೀವು ತಂದಿರೋದೇನಾದ್ರು ಅಲ್ಲಿಂದ ನೋಡಿದ್ರೆ ರಾಜೀವ್ ಗಾಂಧಿ ಅವರ ಆತ್ಮ ವಿಲಿ ವಿಲಿ ಒದ್ದಾಡುತ್ತೆ. ಇದಾ ನನ್ನ ಕಾಂಗ್ರೆಸ್, ಇವಿಎಂ ನಾನ್ ತಂದೆ, ಇವರು ಬ್ಯಾಲೆಟ್ ಪೇಪರ್ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಏನ್ ಬಿಲ್ ಬಂದಿದೆ ಇದೊಂದು ರಿಟ್ರಾಗ್ರೆಸಿವ್ ಬಿಲ್. ಇದು ನಮ್ಮನ್ನ ಹಿಂದಕ್ಕೆ ತಗೊಂಡೋಗೋ ಬಿಲ್. ಇದು ರಾಜಕೀಯ ಪ್ರೇರಿತವಾದ ಬಿಲ್. ಇದು ಒಂದು ದುರುದ್ದೇಶದಿಂದ ಕೂಡಿರುವ ಬಿಲ್. ಇದನ್ನ ಖಡಾಖಂಡಿತವಾಗಿ ನಾವು ವಿರೋಧಿಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಈ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿರೋಧ ಪಕ್ಷದ ಎಲ್ಲ ನಾಯಕರು ಅವ್ರು ಮಾತನಾಡ್ತಕ್ಕಂಥ ಅಬ್ಜೆಕ್ಷನ್ ಏನಿದೆ ಅದನ್ನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಟೆಕ್ನಾಲಜಿಯ ವಿರುದ್ಧವಾಗಿದೆ. ಕರ್ನಾಟಕ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ ಇದ್ದೀವಿ, ಟೆಕ್ನಾಲಜಿಯಲ್ಲಿ ಇನ್ನೂ ಅಡ್ವಾನ್ಸ್ಡ್ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನೀವು ಒಂದು ಟೆಕ್ನಾಲಜಿಯ ಮುಖಾಂತರ ಚುನಾವಣೆ ಏನು ನಡೀತಾ ಇದೆ ಅದನ್ನು ಬಿಟ್ಟು ಮತ್ತೆ ಬ್ಯಾಲೆಟ್ಗೆ ಯಾಕೆ ಹೋಗ್ತಾ ಇದ್ದೀರಿ ಅಂತ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ, ಇಡೀ ಪ್ರಪಂಚದಲ್ಲಿ ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಇರ್ತಕ್ಕಂಥ ದೇಶ ಕೂಡ ಇವಿಎಂ ಪ್ರಯೋಗ ಮಾಡ್ತಾ ಇಲ್ಲ. ಅವರು ಬ್ಯಾಲೆಟ್ ಪೇಪರಲ್ಲೇ ಇದ್ದಾರೆ. ಇಫ್ ಟೆಕ್ನಾಲಜಿ ಕ್ಯಾನ್ ಬಿ ಲಿಂಕ್ಡ್ ಫಾರ್ ಎ ಡೆಮೋಕ್ರೆಟಿಕ್ ಪ್ರಾಸೆಸ್ ಅಂಡ್ ಇಟ್ ಶುಡ್ ಬಿ ಪಾರ್ಟ್ ಆಫ್ ದಿ ಡೆಮೋಕ್ರೆಟಿಕ್ ಪ್ರಾಸೆಸ್ ಅಂತ ಏನಾದರೂ ಬೇಸಿಸ್ ಅಂತ ಇಟ್ಕೊಂಡ್ರೆ the most advanced countries in the world who have the best technology don't use EVMs, they go by ballot. So that argument cannot be held here ಅಂತ ನನ್ನ ಒಂದು ಅಭಿಪ್ರಾಯ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಬ್ಯಾಲೆಟಲ್ಲಿ ಚುನಾವಣೆ ಮಾಡಬೇಕು, ಮತ್ತೆ ರಾಜ್ಯದ ಮತ್ತೆ ಕೇಂದ್ರದ ಚುನಾವಣೆ ಇವಿಎಂ ಅಲ್ಲಿ ಆಗುತ್ತೆ. ಎರಡು ಪ್ರಯೋಗ ಆಗಲಿ ಬಿಡಿ. ಈಗ ರಾಜ್ಯದ ಚುನಾವಣೆಗಳು, ಕೇಂದ್ರದ ಚುನಾವಣೆಗಳು, ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಇವಿಎಂ ಅಲ್ಲಿ ಆಗ್ತಾ ಇದೆ, ಆಗ್ಲಿ. ಇಲ್ಲಿ ಪಂಚಾಯತ್ ಚುನಾವಣೆಗಳು ಇದರಲ್ಲಿ ಆಗ್ಲಿ. ವ್ಯತ್ಯಾಸ ಏನಾಗೋಗುತ್ತೆ? ವಾಟ್ ಈಸ್ ದಿ ಕ್ವಶನ್? ಅನದರ್, ಇಲ್ಲಿ ಎಲೆಕ್ಷನ್ ಕಮಿಷನ್ಗೆ ಕಾಂಗ್ರೆಸ್ ಪಕ್ಷ ನಾವು ಇಂಪೀಚ್ ಮಾಡ್ತಾ ಇದ್ದೀವಿ, ಬದ್ನಾಮ್ ಮಾಡ್ತಾ ಇದ್ದೀವಿ, ಆ ದಾಟಿಯಲ್ಲಿ ಮಾನ್ಯ ಸುರೇಶ್ ಕುಮಾರ್ ಅವರು ಮಾತಾಡಿದ್ರು. ನಾನು ಎಲೆಕ್ಷನ್ ಕಮಿಷನ್ಗೆ ಇಷ್ಟು ಮಟ್ಟಕ್ಕೆ ವೀಕ್ ಮಾಡ್ತಕ್ಕಂಥ ಪರಿಸ್ಥಿತಿ, ವೀಕ್ ಮಾಡಿರ್ತಕ್ಕಂಥವ್ರು ಯಾರು, ಹೇಗಾಯ್ತು ಅಂತಾನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಚೀಫ್ ಎಲೆಕ್ಷನ್ ಕಮಿಷನರ್ಸ್ನ 3 ಜನ ಆಯ್ಕೆ ಮಾಡ್ತಕ್ಕಂಥ ಒಂದು ಕಮಿಟಿ ಏನಿದೆ, ಅದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು, ಒಬ್ಬರು ಮೆಂಬರ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ದಿ ಮೆಂಬರ್ ಅಂಡ್ ದಿ ಅಪೋಸಿಷನ್ ಲೀಡರ್ ಆಫ್ ದಿ ಪಾರ್ಲಿಮೆಂಟ್ ವಾಸ್ ದಿ ಮೆಂಬರ್. ನೀವು ಅದನ್ನು ಚೇಂಜ್ ಮಾಡಿ ಚೀಫ್ ಜಸ್ಟಿಸ್ನ ತೆಗೆದು ಅವ್ರದೇ ಆದಂತ ಒಂದು ಮಿನಿಸ್ಟರ್ನ ಮಾಡಿಕೊಂಡು ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಓನ್ ಮಿನಿಸ್ಟರ್ ಆರ್ ಮೆಜಾರಿಟಿ ಲೀಡರ್ ಆಫ್ ಅಪೋಸಿಷನ್ಗೆ ನೆಗ್ಲೆಕ್ಟ್ ಮಾಡಿ ಇವತ್ತು ಎಲೆಕ್ಷನ್ ಕಮಿಷನ್ ನೀವು ಆಯ್ಕೆ ಮಾಡ್ತಾ ಇದ್ದೀರಲ್ಲ. ಸೊ ಹೂ ಈಸ್ ವೀಕ್ನಿಂಗ್ ದ ಸಿಸ್ಟಮ್? ನೀವು ಮ್ಯಾನ್ಯುಪುಲೇಟ್ ಮಾಡ್ಕೋಬೇಕು ಅಂತ ಎಲೆಕ್ಷನ್ ಕಮಿಷನ್ ನ ಇಡೀ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಆಚೆ ತೆಗೆದ್ರಿ. ಹಿ ವಾಸ್ ಎ ನ್ಯೂಟ್ರಲ್ ಪಾರ್ಟಿ. ಒಂದ್ ಕಡೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ರು, ಒಂದ್ ಕಡೆ ಅಪೋಸಿಷನ್ ಲೀಡರ್ ಇದ್ರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಾಸ್ ಎ ನ್ಯೂಟ್ರಲ್ ಪಾರ್ಟಿ. ಯಾಕೆ ತೆಗೆದ್ರಿ? ಅಮೆಂಡ್ಮೆಂಟ್ ಮಾಡಿ ನೀವು ತೆಗೆದಿದ್ರಿ. ಇನ್ನೊಂದು, ಈ ಹೊತ್ತಿನ ಎಲೆಕ್ಷನ್ ಕಮಿಷನ್ ಬಗ್ಗೆ ಬಹಳಷ್ಟು ಜನರಿಗೆ ಮಾನ್ಯ ಅಧ್ಯಕ್ಷರೇ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಕೇಳಿ ಯಾರಿಗೂ ವಿಶ್ವಾಸ ಇಲ್ಲ. ಯಾವ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಕಾಂಪ್ರಮೈಸ್ ಆಗಿದ್ದಾರೆ ಅಂತ, ಒಂದು ಆಗಿದ್ರೋ ಇಲ್ವೋ ಅದು ಚರ್ಚೆ ಮಾಡೋಣ. ಅವ್ರ ಮೇಲೆ ಸಂಶಯ ಕೂಡ ಬರಬಾರ್ದು. ಆ ರೀತಿಯಲ್ಲಿ ನಡ್ಕೋಬೇಕು. ಆ ತರ ನಡ್ಕೊಂಡಿರ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಎಷ್ಟು ಮಟ್ಟಕ್ಕೆ ಅಂದ್ರೆ, ಯಾರು CCTV ಫುಟೇಜಸ್ ಇದಾವಲ್ಲ, ಆ ಫುಟೇಜಸ್ ಯಾರಾದ್ರೂ ಕೇಳಿದ್ರೆ, ಎಫೆಕ್ಟೆಡ್ ಪಾರ್ಟಿ ಕೇಳಿದ್ರೆ ಅದನ್ನು ಕೊಡೋದಿಕ್ಕೆ ರೆಡಿ ಇಲ್ಲ. ಅದಕ್ಕೂ ಕಾನೂನು ಚೇಂಜ್ ಮಾಡ್ಕೊಂಡಿದ್ದಾರೆ. ವಿತಿನ್ 45 days ಯು ಹ್ಯಾವ್ ಟು ಡಿಸ್ಟ್ರಾಯ್ ಆಲ್ ದಿ CCTV ಫುಟೇಜಸ್ ಅಕ್ರಾಸ್ ದಿ ಕಂಟ್ರಿ. ಪೋಲಿಂಗ್ ಬೂತ್ ಅಲ್ಲಿ ನೀವು ಯು ಆರ್ ಜಂಪಿಂಗ್ ದಿ ಪೋಲಿಂಗ್ ಪರ್ಸೆಂಟೇಜ್.
5 ಗಂಟೆ ಆದ್ಮೇಲೆ 5:15 ಆದ್ಮೇಲೆ 6 ಗಂಟೆವರೆಗೂ ಒಂದು ಪೋಲಿಂಗ್ ಮಿಷನ್ ಅಲ್ಲಿ EVM ಅಲ್ಲಿ ಎಷ್ಟು ಜನ ವೋಟ್ ಹಾಕ್ಬೋದು ಅದೊಂದು ಲೆಕ್ಕ ಇರುತ್ತೆ. ಅದಕ್ಕಿಂತ 10 ಪಟ್ಟು ಜಾಸ್ತಿ ಆದ್ರೆ ಎಷ್ಟು ಜನ ಇದ್ರು ನಮ್ಗೆ ಒಂದು CCTV ಫುಟೇಜ್ ಕೊಡಿ ಅಂತ ಕೇಳ್ತಕ್ಕಂಥದ್ದು ಯಾರೇ ಚುನಾವಣೆ ನಿಂತ್ಕೊಳ್ಳಿ ಅವರ ಅಧಿಕಾರ. ಅದು ಕೂಡ ಚೇಂಜ್ ಮಾಡ್ಬಿಟ್ಟವ್ರೆ. ಯಾರು ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ? ವಾಟ್ ಈಸ್ ದೇರ್ ಟು ಹೈಡ್? ಹೌ ಆರ್ ಯು ಜಂಪಿಂಗ್ ದಿ ಪೋಲ್ ಪರ್ಸೆಂಟೇಜ್? ಇದೆಲ್ಲ ಪ್ರಶ್ನೆ ಬರೋದಿಲ್ವಾ? ಇವತ್ತು ನೀವು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ. ಆದ್ರೆ ಎಲೆಕ್ಷನ್ ಕಮಿಷನ್ ಶುಡ್ ಬಿ ಅಬೌವ್ ಸಸ್ಪಿಷನ್. If it is not above suspicion, this is going to be the doom for the democracy. ಇವತ್ತು ಮಾನ್ಯ ಅಧ್ಯಕ್ಷರೇ, ಯಾವ ಮಟ್ಟಕ್ಕಂದ್ರೆ ಮೆಷಿನ್ ರೀಡಬಲ್ ಲಿಸ್ಟ್ ಕೂಡ ಎಲೆಕ್ಷನ್ ಕಮಿಷನ್ ಅವರು ಕೊಡೋದಿಕ್ಕೆ ತಯಾರಿಲ್ಲ. ನೀವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀರಿ, ಮೆಷಿನ್ ರೀಡಬಲ್ ಲಿಸ್ಟ್ ಕೊಡೋದಿಕ್ಕೆ ತಯಾರಿಲ್ಲ. CCTV ಫುಟೇಜ್ ಕೊಡಿ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತಾರೆ, ನಮ್ಮ ಅಕ್ಕಂದಿರು ತಾಯಂದಿರು ಬಂದು ವೋಟ್ ಹಾಕುವ ವಿಡಿಯೋ ಎಲ್ಲ ನಾವು ಪಬ್ಲಿಕ್ ಅಲ್ಲಿ ಕೊಡೋದಕ್ಕೆ ಆಗುತ್ತಾ ಅಂದ್ರೆ ವಾಟ್ ಆರ್ ಯು ಹೈಡಿಂಗ್ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಳಬೇಕಲ್ಲ. ಸೊ ವಿ ಆಸ್ ಎ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಮಾನ್ಯ ಅಧ್ಯಕ್ಷರೇ, ಯಾಕಂದ್ರೆ ಅವರು ನ್ಯಾಷನಲ್ ಲೆವೆಲ್ಗೆ ಅವ್ರ ಡಿಸ್ಕಷನ್ ಅಲ್ಲಿ ಸುರೇಶ್ ಕುಮಾರ್ ಅವ್ರು ತಗೊಂಡು ಹೋದ್ರು ಅಂತ ನಾನು ಮಾತನಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಆ ಸಬ್ಜೆಕ್ಟ್ ಮುಟ್ತಾ ಇರಲಿಲ್ಲ. ಎಲೆಕ್ಷನ್ ಕಮಿಷನ್ ಈಸ್ ದಿ ಮೋಸ್ಟ್ ಮ್ಯಾನಿಪ್ಯುಲೇಟೆಡ್ organization in the country today. It has become the pawn of the BJP and it is supporting only the BJP. ಎಷ್ಟು ಕಮ್ಯುನಲ್ ಸ್ಪೀಚಸ್ ಮಾಡಿದ್ದಾರೆ. ಪ್ರತಿಯೊಂದು ಚುನಾವಣೆಯಲ್ಲಿ ಕೋಮುವಾದಿ ಭಾಷಣಗಳು ಮಾಡ್ತಾರೆ. ಬಿಜೆಪಿ ನಾಯಕರಾಗ್ಲಿ ಬೇರೆ ಬೇರೆ ನಾಯಕರಾಗ್ಲಿ ಒಂದೇ ಒಂದು ನೋಟಿಸ್ ಕೂಡ ಜಾರಿ ಮಾಡಕ್ಕೆ ಎಲೆಕ್ಷನ್ ಕಮಿಷನ್ ಅವರು ತಯಾರಿಲ್ಲ. ಅಂದ್ರೆ ಇಟ್ ಹಸ್ ಬಿಕಮ್ ಅ ಫ್ರೀ ಫಾರ್ ಆಲ್. ಅಷ್ಟು ಓಪನ್ ಆಗಿ ಮ್ಯಾನಿಪುಲೇಟ್ ಮಾಡ್ಕೋಬೇಡಿ. ಚುನಾವಣೆ ನಿಂತ್ಕೊಳ್ಳಿ, ನೀವು ಮ್ಯಾನಿಪುಲೇಷನ್ ಮಾಡ್ತಾ ಇದ್ದೀರಿ, ಆದ್ರೆ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೋಬೇಕಲ್ಲ. ಅಷ್ಟು ಮಟ್ಟಕ್ಕೆ ನಿಮ್ಮ ಜೋಬಲ್ಲಿ ಎಲೆಕ್ಷನ್ ಕಮಿಷನ್ ಇದಾರ ಅಂತ ನೀವು ಆ ರೀತಿ ಬಿಂಬಿಸಿದ್ರೆ ಇಡೀ ಪ್ರಜಾಪ್ರಭುತ್ವಕ್ಕೆ ನಮ್ಮ ಸಂವಿಧಾನಕ್ಕೆ ಮಾರಕವಾಗುತ್ತೆ ಅಂತ ನಾನು ಬಿಜೆಪಿ ಅವರಿಗೆ ಹೇಳ್ತಾ, ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಈ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ಆಗ್ಬೋದು ಅಂತ ಅವ್ರಿಗೆ ಅನಿಸ್ತಾ ಇದ್ರೆ ಆ ಚುನಾವಣೆನೂ ಆಗ್ಲಿ. ಅದರಿಂದ ಏನ್ ಡೆಮಾಕ್ರಸಿಗೆ ಏನು ಹಾನಿ ಆಗ್ತಾ ಇಲ್ವಲ್ಲ. ಏನ್ ನಾವು ಆಫ್ರಿಕನ್ ಕಂಟ್ರೀಸ್ ತರ ಹೋಗ್ತಾ ಇದೀವಾ? ನಮ್ಮ GDP ಆಫ್ರಿಕನ್ ಕಂಟ್ರೀಸ್ ಲೆವೆಲ್ ತಗೊಂಡ್ ಬಂದವರು ಇವರು ಬಿಜೆಪಿಯ ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರ. ಆದ್ರೆ ಟೆಕ್ನಾಲಜಿ ವಿಲ್ ಬಿ ಪ್ರೋಗ್ರೆಸಿವ್. ನಾವು ವಿಲ್ ಬಿ ಅಟ್ ಪಾರ್ ವಿತ್ US and other European countries who are more advanced technologically. They are also voting on ballot. We can also vote on ballot. There is nothing wrong in it. Okay, so Ashwat Narayan.